ಭಕ್ತ ಪ್ರಹ್ಲಾದ ಕಥೆ. ಹಳೆಯ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ಅಸುರ ರಾಜನಿದ್ದ. ಅವನು ತಾನು ದೇವರಿಗಿಂತ ದೊಡ್ಡವನು ಎಂದು ಭಾವಿಸುತ್ತಿದ್ದ. ಯಾರೂ ವಿಷ್ಣುವನ್ನು ಪೂಜಿಸಬಾರದು ಎಂದು ಕಠಿಣ ಆದೇಶ ಹೊರಡಿಸಿದ್ದ. ಆದರೆ ಅವನ ಮಗ ಪ್ರಹ್ಲಾದ ಬಾಲ್ಯದಿಂದಲೇ ವಿಷ್ಣು ಭಗವಂತ ಭಕ್ತನಾಗಿದ್ದ. ಅವನು ಯಾವಾಗಲೂ ಓಂ ನಮೋ ನಾರಾಯಣಾಯ ಎಂಬ ಜಪ ಮಾಡುತ್ತಿದ್ದ. ಹಿರಣ್ಯಕಶಿಪು ತನ್ನ ಮಗನ ಭಕ್ತಿಯನ್ನು ನೋಡಿ ಕೋಪಗೊಂಡ. ಪ್ರಹ್ಲಾದನನ್ನು ಹಲವಾರು ರೀತಿಯಲ್ಲಿ ಶಿಕ್ಷಿಸಲು ಪ್ರಯತ್ನಿಸಿದನು. ಬೆಟ್ಟದಿಂದ ತಳ್ಳುವುದು, ವಿಷ ಕೊಡುವುದು, ಹಾವುಗಳ ನಡುವೆ ಬಿಡುವುದು. ಆದರೆ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಒಂದು ದಿನ ಹಿರಣ್ಯಕಶಿಪು ಕೋಪದಿಂದ ಕೇಳಿದನು, ನಿನ್ನ ವಿಷ್ಣು ಎಲ್ಲಿದ್ದಾನೆ? ಪ್ರಹ್ಲಾದನು ಶಾಂತವಾಗಿ ಉತ್ತರಿಸಿದ, ಅವನು ಎಲ್ಲೆಲ್ಲೋ ಇದ್ದಾನೆ, ಈ ಸ್ತಂಭದಲ್ಲೂ ಕೂಡ. ಅಷ್ಟರಲ್ಲಿ ಸ್ತಂಭವನ್ನು ಒಡೆದಾಗ ನರಸಿಂಹ ಅವತಾರ ಪ್ರತ್ಯಕ್ಷನಾದನು. ಅವನು ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಪ್ರಹ್ಲಾದನ ನಿಷ್ಠೆಯ ಭಕ್ತಿಗೆ ವಿಷ್ಣು ಸಂತೋಷಪಟ್ಟನು ಮತ್ತು ಅವನನ್ನು ಆಶೀರ್ವದಿಸಿದನು. ಕಥೆಯ ನೀತಿ ಮಾರಲ್: ಸತ್ಯವಾದ ಭಕ್ತಿ ಮತ್ತು ನಂಬಿಕೆ ಇದ್ದರೆ ದೇವರು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾನೆ.